ಐತಿಹಾಸಿಕ ಹಿನ್ನೆಲೆ ಹಾಗೂ ಧಾರ್ಮಿಕ ಸುಕ್ಷೇತ್ರ ಶಿವಯೋಗ ಮಂದಿರದಲ್ಲಿ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ 96ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ವಟುಗಳಿಗೆ ಲಿಂಗ ದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಹಾವೇರಿ ಹುಕ್ಕೇರಿ ಮಠದ ಶ್ರೀ ಮಣಿ ಪ್ರ ಸದಾಶಿವ ಮಹಾಸ್ವಾಮೀಜಿಗಳು ಮಾತನಾಡಿ, ಸುಸಂಸ್ಕೃತ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತು ಶಿವಯೋಗ ಮಂದಿರ ಸಂಸ್ಥೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಸಮಾಜದ ದಾರಿ ದೀಪವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಿವಯೋಗ ದಿನದಂದು ಜಂಗಮ ವಟುಗಳಿಗೆ ಅಯ್ಯಾಚಾರ ಲಿಂಗ ದೀಕ್ಷೆ ಕಾರ್ಯಕ್ರಮ ಶಿವಯೋಗ ಮಂದಿರದಲ್ಲಿ ಶತಮಾನಗಳಿಂದ ನಡೆಯುತ್ತಿದೆ. ಪ್ರತಿ ವರ್ಷ 100ಕ್ಕೂ ಅಧಿಕ ಜನ ಮಂದಿರದಲ್ಲಿ ಅಯ್ಯಾಚಾರ ಲಿಂಗ ದೀಕ್ಷೆ ಪಡೆಯುತ್ತಾರೆ. ಮಾನವನ ಶರೀರಕ್ಕೆ ಮಂತ್ರ ಸಂಸ್ಕಾರದ ಮೂಲಕ ಶುದ್ಧೀಕರಣಗೊಳಿಸಿ ಜ್ಞಾನೋದಯ ಮಾಡಿ ಮಂತ್ರ ಪಿಂಡವನ್ನಾಗಿ ಪರಿವರ್ತಿಸುವ ಸಂಸ್ಕಾರವೇ ಅಯ್ಯಾಚಾರ ಲಿಂಗ ದೀಕ್ಷೆ ಎಂದು ಹೇಳಿದರು. ಹೆಗಡಾಪುರ ಹಿರೇಮಠದ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು, ಬಾದಾಮಿ ನವಗ್ರಹ ಹಿರೇಮಠದ ಶಿವಪೂಜಾ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಲಿಂಗಾಯತ ಧರ್ಮದಲ್ಲಿ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಪ್ರತಿಯೊಬ್ಬರೂ ಪಾಲಿಸಬೇಕಾದ ಪ್ರಮುಖ ಧಾರ್ಮಿಕ ಸಂಸ್ಕಾರವಾಗಿದೆ ಎಂದರು. 130 ವಟುಗಳಿಗೆ ಲಿಂಗ ದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮ ನೆರವೇರಿಸಲಾಯಿತು. ಹಲವಾರು ಶ್ರೀಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ईश्वर महाराज की जय, ईश्वर महाराज की जय, ईश्वर महाराज की जय, ವಿಡಿಯೋ ಆಮೇಲೆ ಮಾಡ್ರಿ, ಇಲ್ಲಿ ಹೋಗ್ತಾಳೆ. ಆಗಮನ ಸದಾಕಾಲ ಶಿವಯೋಗ ಮಂದಿರಕ್ಕೆ ಇರಲಿ, ಅವ್ರ ಸೇವೆ ಹೀಗೆ ಮುಂದುವರಿಲಿ. ನೀವೆಲ್ಲ ಏನು ದೀಕ್ಷಾ ತಗೊಂಡಿರಿ, ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆಗೆ ಬರ್ತೀರಿ. ಶಿವರಾತ್ರಿ ಯಾಕಂದ್ರೆ ನೀವು ನಿಮ್ಮ ದೀಕ್ಷಾ ದಿನ ಇವತ್ತೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ನಿಮ್ಮ ಸರ್ಟಿಫಿಕೇಟ್ನಾಗಲ್ಲ. ಇವತ್ತು ಕರೆ ಹುಟ್ಟುಹಬ್ಬ ನಿಮ್ದು. ಯಾಕಂದ್ರೆ ಗುರುವಿನ ಹಸ್ತದೊಳಗೆ ಜನನ ಆಯ್ತು ನಿಮ್ದು. ಗುರುವಿನ ಕೃಪಾ ಇವತ್ತಾಯ್ತು ಅಂದ್ರೆ ಖರೇನ ಗುರುವಿನ ಮಕ್ಕಳಾದ್ರಿ. ನೀವು ಇಲ್ಲಿವರೆಗೆ ತಂದೆ ತಾಯಿ ಮಕ್ಕಳಾಗಿದ್ರಿ, ಇನ್ನು ಮುಂದೆ ಗುರುವಿನ ಮಕ್ಕಳಾದ್ರಿ. ಇವತ್ತು ನಿಮ್ ಹುಟ್ಟು ಹಬ್ಬ. ಇದನ್ನ ಎಲ್ಲಿ ಆಚರಣೆ ಮಾಡ್ಬೇಕಂದ್ರೆ ಶಿವಯೋಗ ಮಂದಿರ ಜಾತ್ರೆಗೆ ವರ್ಷ ಯಾರೋ ತಪ್ಪಬಾರ್ದು ಅನ್ನೋ ಮಾತುಗಳನ್ನ ತಮ್ಗೆಲ್ಲ ಹೇಳ್ತಾ, ಈಗ ಗದಗಿಗೆ ಹೋಗೋದೈತೆ. ಎಲ್ಲರೂ ಭಿಕ್ಷಾಟನೆ, ಜೋಳಿಗೆ ಕೊಟ್ಟಾರ, ಬೆತ್ತ ಕೊಟ್ಟಾರ. ನೀವು ರೊಟ್ಟಿ ಪಲ್ಯ ಬೇಡೋದಲ್ಲ, ಇದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದು, ಭಿಕ್ಷೆಯನ್ನ ಬೇಡೋದು, 4 ಮಂದಿ ಹೊಟ್ಟೆ ತುಂಬಿಸುವಂತ ವ್ಯವಸ್ಥೆ. ಈಗೆಲ್ಲರೂ ನಿಮ್ಗೆ ಭಿಕ್ಷಾ ಹಾಕ್ತಾರ. ಗದಗಿಗೆ ಹೋಗಿ ನಮಸ್ಕಾರ ಮಾಡಿ ಮತ್ತೆ ನೀವು ಪ್ರಸಾದಕ್ಕೆ ಹೋಗ್ಬೇಕು ಅನ್ನೋ ಮಾತುಗಳನ್ನ ತಮ್ಗೆಲ್ಲ ತಿಳಿಸ್ತಾ, ಎಲ್ಲರಿಗೂ ಕುಮಾರ ಶಿವಗಳವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹಾರೈಸಿ, ಇವತ್ತು ಹೊಸ ಜೀವನಕ್ಕೆ ಕಾಲಿಟ್ರಿ. ಇಲ್ಲಿವರೆಗೆ ತಂದೆ ತಾಯಿಯಿಂದ ಜನ್ಮವನ್ನು ಪಡೆದಂತಹ ನೀವುಗಳು ಇನ್ನು ಮುಂದೆ ಗುರುಕರ ಸಂಜಾತರು. ಗುರುವಿನ ಹಸ್ತದಲ್ಲಿ ನಿಮ್ಮ ಜನನ ಆಯಿತು. ಯಾವ ಮಾಂಸಮಯ ಶರೀರವಾಗಿದ್ದಂತಹ ನಿಮ್ಮ ದೇಹವನ್ನು ಗುರು ಹಸ್ತಮಸ್ತಕ ಸಂಯೋಗದಿಂದ ನಿಮ್ಮ ಪ್ರಾಣ ಕಳೆಯನ್ನು ಲಿಂಗಕ್ಕೆ, ಲಿಂಗ ಕಳೆಯನ್ನು ಅಂಗಕ್ಕೆ ತುಂಬೋದರೊಂದಿಗೆ ಮಂತ್ರಶಕ್ತಿಯನ್ನು ನಿಮಗೆಲ್ಲ ನೀಡಿದ್ರು. ಇನ್ನು ಮುಂದೆ ಇದು
ಮಾಂಸಮಯ ಶರೀರವಲ್ಲ ಮಂತ್ರಮಯ ಶರೀರವನ್ನಾಗಿ ಪರಿವರ್ತನೆ ಮಾಡಿ ಪರಮ ಪೂಜ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಈ ಒಂದು ಜಾತ್ರಾ ಮಹೋತ್ಸವದ ಸಲುವಾಗಿ ನಾನು ಈ ಸಂಸ್ಥೆಯ ಧರ್ಮದರ್ಶಿಯಾಗಿ ಹೇಳುವುದಿಷ್ಟೇ. ಪರಮ ಪೂಜ್ಯ ಹಾನಗಲ್ ಕುಮಾರ ಸ್ವಾಮಿಗಳು 1909ರಲ್ಲಿ ಶಿವಮೊಗ್ಗದ ಸಂಸ್ಥೆಯನ್ನು ಸ್ಥಾಪಿಸಿ 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಿ ಅಂದಿನಿಂದ ಇಂದಿನವರೆಗೆ ವೀರಶೈವ ಸಮಾಜದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಪರಮ ಪೂಜ್ಯರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು. ಅವರ ಜೀವನೋದ್ದಕ್ಕೂ ಸಮಾಜ ಒಕ್ಕಟ್ಟಾಗಬೇಕು, ಸಮಾಜ ಧರ್ಮದಿಂದ ಇರಬೇಕು, ಸಮಾಜದಲ್ಲಿ ಒಳ್ಳೆಯ ಮಠಾಧೀಶರು ತಯಾರಾಗಬೇಕು, ಹಾಗೂ ಒಳ್ಳೆಯ ಜವಾರಿ ಗೋವುಗಳನ್ನು ಸಾಕೋದ್ರ ಮುಖಾಂತರ ಭಕ್ತರಿಗೆ ವಿಭೂತಿ ಮತ್ತು ಹರಕನ್ನು ತಯಾರು ಮಾಡಿದಂಥ ಇಚ್ಛೆ ಇಟ್ಕೊಂಡು ಅಂದಿನಿಂದ ಇಂದಿನವರೆಗೂ ಈ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತದೆ. ಅದಕ್ಕೆ ಕಾರಣ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಹಾಗೂ ಸದ್ಭಕ್ತರೆಂದರೆ ತಪ್ಪಾಕಿಲ್ಲ. ಇವತ್ತು ಭಾರತ ದೇಶದಲ್ಲೇ ಅತಿ ಎತ್ತರವಾದ ರಥ ಅದು ಎಳಿತೈತಪ್ಪ ಅಂದ್ರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಂದ್ರೆ ತಪ್ಪಾಕಿಲ್ಲ. ಇಲ್ಲಿ ಇರ್ತಕ್ಕಂಥ ಗೋವುಗಳು, ಇಲ್ಲಿರ್ತಕ್ಕಂಥ ಮಠಾಧೀಶರು, ಇಲ್ಲಿ ಇಡೀ ನಾಡಿಗೆ ಒಂದು ಮಠಾಧೀಶರು ತಯಾರು ಮಾಡಕ್ಕಂಥ ಯೂನಿವರ್ಸಿಟಿ ಇವತ್ತು 2000 ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡು, ತೆಲಂಗಾಣ ಎಲ್ಲ ರಾಷ್ಟ್ರದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ತಯಾರಾದಂಥ ಮಠಗಳು ಮಠಾಧೀಶರಾಗಿ ಧರ್ಮ ಉದ್ಧಾರ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಯಾರಂದರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಪರಮ ಪೂಜೆ ಹಾನಗಲ್ ಕುಮಾರಸ್ವಾಮಿಗಳ ಹಾಕಿಕೊಟ್ಟ ಹಾದಿಯಲ್ಲಿ ಪರಮ ಪೂಜೆ ಸದಾಶಿವ ಸ್ವಾಮಿಗಳು 50 ವರ್ಷ ಈ ಸಂಸ್ಥೆಯ ಸಂಚಾಲಕರಾಗಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದ ಪರಮ ಪೂಜರಲ್ಲಿ ಸದಾಶಿವ ಮಹಾಸ್ವಾಮಿಗಳು. ತದನಂತರ ಪರಮ ಪೂಜೆ ಕೊಟ್ಟೂರು ಬಸವೇಶ್ವರ ಸ್ವಾಮಿಗಳು, ಸಂಗನ ಬಸವ ಸ್ವಾಮಿಗಳು, ತದನಂತರ ಜಗದ್ಗುರು ಗುರುಸಿದ್ದರಾಜ ಮಹಾಸ್ವಾಮಿಗಳು, 3000 ಮಠ ಹುಬ್ಬಳ್ಳಿ, ಇವರು ಇವತ್ತು ಸಂಸ್ಥೆಯನ್ನು ಉಪಾಧ್ಯಕ್ಷರಾದಂಥ ಸದಾಶಿವ ಮಹಾಸ್ವಾಮಿಗಳು ಈ ಸಂಸ್ಥೆಯನ್ನು ಎತ್ತರ ಮಟ್ಟಕ್ಕೆ ಒಯ್ಯಲು ಹಗಲು ರಾತ್ರಿ ಈ ಸಂಸ್ಥೆ ಸಲುವಾಗಿ ದುಡಿಯುತ್ತಿದ್ದಾರೆ ತಪ್ಪಾಕಿಲ್ಲ. ತಾವೆಲ್ಲರೂ ನಾಳೆ ಇವತ್ತು ನಡೆಯಲಿರುವ ಶಿವಯೋಗ ಕಾರ್ಯಕ್ರಮ, ನಾಳೆ ನಡೆಯಲಿರುವ ರಥೋತ್ಸವ ಎಲ್ಲ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಭಾಗವಹಿಸಿ ಸ್ವಾಮೀಜಿಯವರ ಪಾತ್ರಕ್ಕೆ ಆಸೀನರಾಗಬೇಕು. ಅದಲ್ಲದೆ ನಾಳೆ ನಡೆಯುವ ರಥೋತ್ಸವಕ್ಕೆ ಸಾವಿರಾರು ಮಠಾಧೀಶರು ಒಂದೇ ವೇದಿಕೆಯಲ್ಲಿ ಕಾಣ್ತಾರೆ. ಅದು ನಮ್ಮ ಭಾಗ್ಯ. ಅದರಲ್ಲಿ ಯಾರು ಬಂದು ಜಾತ್ರೆಯಲ್ಲಿ ವಹಿಸ್ತೀರಿ ಅವರೆಲ್ಲರಿಗೂ ಪರಮ ಪೂಜ್ಯರ ಆಶೀರ್ವಾದ ಆಗ್ತದೆ. ಕುಮಾರ ಮಹಾಸ್ವಾಮಿಗಳು ಇನ್ನೂ ಈ ಸಮಾಜಕ್ಕಾಗಿ ನೀವೆಲ್ಲರೂ ದುಡಿಯಿರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ವೀರಶೈವ ಸಮಾಜದವರು ಈ ಸಮಾಜ ಅಂದರೆ ಎಲ್ಲ ಸಮಾಜ ಜನಾಂಗ ಎತ್ಕೊಂಡು ಹೋಗೋದೇ ಈ ರಥೋತ್ಸವದ ಮುಖ್ಯ ಕಾರಣ. ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿಯು ಭಕ್ತಿ ಹಾಗೂ ಪೂಜೆ ಪುನಸ್ಕಾರದಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಬಾಗಲಕೋಟೆಯ ನವನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನಗಲ್ಲ ಶ್ರೀ ಕುಮಾರೇಶ್ವರ ಆಸ್ಪತ್ರೆಯ 2026ನೇ ಸಾಲಿನ ಮಹಾಶಿವರಾತ್ರಿಯು ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಕಲಾವಿದ ಪಂಡಿತ್ ಕುಮಾರ್ ಮರಡೋರ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಸಂಗೀತ ಜರುಗಿದವು. ಮೆಡಿಕಲ್ ಕಾಲೇಜ್ ಆವರಣದಲ್ಲಿರುವಂತಹ ಶಿವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪಾವನರಾದರು. ಇದೇ ಸಂದರ್ಭದಲ್ಲಿ ಶಿವಾಲಯದಲ್ಲಿ BVV ಸಂಘದ ಅಕ್ಕನ ಬಳಗದ ಮಾತೆಯರಿಂದ ಸಾಮೂಹಿಕ ರುದ್ರಪಠಣ ಹಾಗೂ ವಿಶೇಷ ಪೂಜೆ ಪುನಸ್ಕಾರ ಜರುಗಿದವು.
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ಪಟ್ಟಣದಲ್ಲಿ ಸೋಮವಾರ ಪೇಟೆಯಲ್ಲಿರುವಂಥ ಶಿವನ ದೇವಸ್ಥಾನದಲ್ಲಿ ಶಿವರಾತ್ರಿ ನಿಮಿತ್ತವಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿಸಲಾಯಿತು. ಶಿವಲಿಂಗಕ್ಕೆ ಅಭಿಷೇಕ, ಪುಷ್ಪ ಅಲಂಕಾರ, ಪೂಜೆ ಜರುಗಿದವು. ದೇವಸ್ಥಾನದ ಆವರಣದಲ್ಲಿ ಅಲಂಕೃತ ವೇದಿಕೆಯಲ್ಲಿ ಗಣೇಶ ಮೂರ್ತಿ, ನಾಗೇಶ್ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು. ಅನೇಕ ಭಕ್ತರು ಶಿವನ ದರ್ಶನವನ್ನು ಪಡೆದುಕೊಂಡರು. ಶಕ್ತಿಪೀಠವಾದ ಬುದ್ನಿ ಶರಣಬಸವೇಶ್ವರ ಮಠದಲ್ಲಿ ಆದಿಶಕ್ತಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಮಾಲಿಂಗ್ಪುರದ ರುದ್ರಭೂಮಿಯಲ್ಲಿ ಶಿವನ ಬೃಂದಾವನ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ಶಿವನಾಮಸ್ಮರಣೆ ಮಾಡಲಾಯಿತು. ಅಧ್ಯಕ್ಷರಾದಂಥ ಸಿದ್ದಪ್ಪ ಶೆರೋಳ್, ಶಿವಲಿಂಗ್ ಟಿರ್ಕಿ, ರಾಜೇಂದ್ರ ಮಿರ್ಜಿ, ಈಶ್ವರ್ ಮುರುಗೋಡ್, ಬಸವರಾಜ್ ಹಡಪದ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಹಿಡಿದಾರ ನಾ ಕಡಿಮೆಯಾಗುವುದಲ್ಲ ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂತ ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂತ ಕಲ್ಲು ಸಕ್ಕರೆ ಕೊಳಿರು ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳಿರು ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಕಲ್ಲಿನ ಸಕ್ಕರೆ ಕೊಯ್ಲಿನ ಕಲ್ಲಿನ ಸಕ್ಕರೆ ಕೊಯ್ಲಿನ ಸಂತಿ ಸಂತಿಗೆ ಹೋಗಿ ಶ್ರಮ ಪಡಿಸುವುದಲ್ಲ.
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಸುಕ್ಷೇತ್ರ ಹನಗಂಡಿಯ ದಿಗಂಬರೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಸೋಮವಾರ ನಸುಕಿನ ಜಾವ ಪೂಜಾರಿಗಳು ಅಗ್ಗೆ ಹಾಯುವುದು ಹಾಗೂ ಕಾರಣಿಕ ನುಡಿಯುವ ಮೂಲಕ ವಿಶೇಷವಾಗಿ ಗಮನ ಸೆಳೆಯಲಾಗುತ್ತದೆ. 12ನೇ ಶತಮಾನದ ಶೂನ್ಯ ಸಿಂಹನಾದೇಶ್ವರ ಅಲ್ಲಮಪ್ರಭು ದೇವರು ಕ್ಷೇತ್ರಕ್ಕೆ ಗುಪ್ತ ಮಾರ್ಗದಿಂದ ಆಗಮಿಸುತ್ತಿದ್ದರು ಎಂದು ಪ್ರತೀತಿ ಇದೆ. ಗುಪ್ತ ಮಾರ್ಗ ಮುಚ್ಚಲಾಗಿದ್ದು ಪ್ರವೇಶ ದ್ವಾರದಲ್ಲಿ ಹಚ್ಚಲಾಗಿರುವಂತಹ ದೀಪದಿಂದ ಈ ಅಗ್ಗಿ ಹಚ್ಚುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಅನೇಕ ತಲೆಮಾರುಗಳಿಂದ ನಡೆದು ಬಂದ ಸಂಪ್ರದಾಯ ಇದಾಗಿದ್ದು ದಿಗಂಬರೇಶ್ವರ ದೇವಸ್ಥಾನದ ಅರ್ಚಕ ಕುಟುಂಬದವರು ಅಗ್ಗಿ ಹೈದು ಕಾರಣಿಕ ನುಡಿಯುವ ಪದ್ಧತಿ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಅರ್ಚಕರಾದ ಸಿದ್ದಪ್ಪ ಪೂಜಾರಿ, ಬಿರಾದರ್ ಪಾಟೀಲ್ ಮನೆತನದ ಹನುಮಂತ, ಶ್ರೀಶೈಲ, ಶಂಕರ, ಬಸವರಾಜ, ಮಲ್ಲಪ್ಪ ಬಿ ಪಾಟೀಲ್ ಪೂಜಾರಿಗಳು ಅಗ್ಗಿ ಹಾಯುತ್ತಾರೆ. ಬಳಿಕ ಭಕ್ತರು ತಂದಿರುವಂತ ತೆಂಗಿನಕಾಯಿ ಸೇರಿದಂತೆ ವಿವಿಧ ಸಾಮಗ್ರಿಗಳಿಂದ ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸುತ್ತಾರೆ. ಗ್ರಾಮದ ಸೇರಿದಂತೆ ಸುತ್ತಮುತ್ತಲಿನ ಜನರು ಆಗಮಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಈ ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರೆ ಸಕಲ ಸಂಕಷ್ಟ ದೂರಾಗಲಿದೆ ಎಂಬುದು ಭಕ್ತರಲ್ಲಿ ನಂಬಿಕೆ ಇದೆ. ಹೀಗಾಗಿ ಅಗ್ಗಿ ಉತ್ಸವದ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಡೊಳ್ಳಿನ ಪದಗಳನ್ನು ಹಾಡುವ ಮೂಲಕ ಗಮನ ಸೆಳೆಯಲಾಗುತ್ತದೆ. Yes,